ಕೆಳಗೆ ಬಿದ್ದಿತ್ತಾಯ್ತಾ, ಅದೊಂಚೂರು ಸರಿ ಮಾಡಿ ಮತ್ತೆ ಮೇಲೆಲ್ಲ ಕಟ್ಟಿ ಹೋದ್ದು. ಜೂಲಾ ಹಾಯ್ ಹಾಯ್ ಜೂಲಾ. ಕಡಿಮೆ ಆಗ್ತಾ ಬಂದಿದೆ, ಆದರೂ ನೋವು ಅವನಿಗೆ. ಎಂಥ ನೋವು ಗೊತ್ತಿಲ್ಲ ನನಗೆ. ಟಪ್ಪಿ ತಿಪ್ಪಿ ತಪ್ಪಿ ಇದ್ದಾಳೆ ಗೈಸ್, ನಿಮ್ಮದು ಬೆಸ್ಟ್ ಫ್ರೆಂಡ್ ಅವಳು. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಒಳಗಿದು ತಿಂಡಿದು ಕೆಲಸ, ಮನೆ ಒಳಗಿದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಇನ್ನು ತಿಂಡಿ ತಿನ್ನಬೇಕು, ಆಮೇಲೆ ದನಗಳನ್ನು ಹೊರ ಕರ್ಕೊಂಡು ಹೋಗಬೇಕು. ಮತ್ತು ಎಂತ ಗೊತ್ತುಂಟ, ಮೊನ್ನೆ ನಾನು ಹೇಳಿದ್ದೆಲ್ಲ ನಮ್ಮಲ್ಲಿ ಟೆಂಪರರಿ ಸೋಲಾರ್ ಟರ್ಪಲ್ ಮಾಡಿಸಿದ್ದಾರೆ ಅಂತ. ಅದು ಈ ಸೋಲಾರ್ ಟರ್ಪಲ್ ಮೊನ್ನೆ ಮಳೆಗೆ ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಮಳೆ ಬಂದಿತ್ತು. ಅದು ಮಳೆಗೆ ಬಂದು ಬಿದ್ದು ಮಣ್ಣೆಲ್ಲ ಸ್ಮೂತಾಗಿ ಟರ್ಪಲ್ ಒಂದು ಸೈಡಿಂದ ಬಿದ್ದು ಹೋಗಿತ್ತು. ಅದಕ್ಕೆ ನಿನ್ನೆ ಮೇಸ್ಟ್ರಿ ಅವ್ರು ಬಂದು ಅದನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ. ಇನ್ನು ಅದರದ್ದು ಒಂಚೂರು ವರ್ಕ್ ಉಂಟು. ಅದು ಅವರು ಬಂದರೆ ಅರ್ಧ ಗಂಟೆ ಮುಗಿಸಿ ಹೋಗ್ಬೋದು, ಬಂದು ಮತ್ತೆ ಪುನಃ ಹೋಗಬೇಕಲ್ಲ ಅಂತೇಳಿ ಅವ್ರು ಬರೋದು ಬೇಡ ಹೇಳಿದ್ದು. ಹಾಗೆ ಇವತ್ತು ನನಗೆ ಮತ್ತು ಅಪ್ಪನಿಗೆ ಅದರದ್ದು ವರ್ಕ್ ಉಂಟು. ದನಗಳನ್ನು ಇಬ್ಬರನ್ನು ಸಹ ಹೊರಗಡೆ ಬಿಟ್ಟಾಯಿತು. ಇನ್ನು ಸೊಪ್ಪಾಗಬೇಕು. ಅದು ತೋಟದಲ್ಲಿ ಸ್ವಲ್ಪ ಹುಲ್ಲುಂಟು, ಅದು ಹುಲ್ಲನ್ನು ದನಗಳು ತಿನ್ನೋದಿಲ್ಲ. ಅದಕ್ಕೋಸ್ಕರ ಅದನ್ನು ತಂದು ಹಾಕಿದರೆ, ಕೆಳಗಡೆ ಹಾಕಿದರೆ ಸೊಪ್ಪಾದಾಗೆ ಆಗ್ತದೆ, ನನಗೆ ಈಸಿ ಆಗ್ತದೆ. ಅದಕ್ಕೋಸ್ಕರ ನಿನ್ನೆ ಸಹ ಅದೇ ಮಾಡಿದ್ದು, ಇವತ್ತು ಕೂಡ ಅದೇ ಮಾಡ್ತಿರೋದು. ಹೋಗುವ. ಮೊನ್ನೆ ನವದಂಪತಿ ಸಮಾವೇಶ ದಿವಸ ಬೆಳಗ್ಗೆ ಬಿದ್ದಿತ್ತಾಯ್ತಾ, ಅದೊಂಚೂರು ಸರಿ ಮಾಡಿ ಮತ್ತೆ ಮೇಲೆಲ್ಲ ಕಟ್ಟಿ ಹೋದ್ದು. ಆಮೇಲೆ ನಿನ್ನೆ ಬಂದು ವರ್ಕರ್ಸ್ ಕರೆಕ್ಟ್ ಮಾಡಿದ್ದಾರೆ. ಇದು ಜೋರು ಮಳೆ ಬಂದರೆ ಏನಂದರೆ ಇಲ್ಲಿ ನೀರು ನಿಲ್ಲುತ್ತೆ ಆಯಿತಾ, ಇಲ್ಲಿ ನೀರು ನಿಂತಾಗೆ ತೆಗ್ತಾ ಬರ್ತದೆ. ಮತ್ತು ಇದು ಮಣ್ಣು ತುಂಬ ಸ್ಮೂತ್ ಅಂದರೆ ಸ್ಮೂತ್, ಯಾಕಂದರೆ ಇಷ್ಟು ವರ್ಷ ಇಲ್ಲಿ ಅಗೆದು 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 ತರಕಾರಿ ಮಾಡಿದ ಪ್ಲೇಸ್ ಅಲ್ವಾ, ಹಾಗೆ ಇದು ನಿಂತರೆ ಸಾಕಿತ್ತು. ಹಾಗೆ ನೋಡಿ ಇಲ್ಲೆಲ್ಲ ಹೀಗೆ ತಗ್ಗಿರ್ತದೆ ಅಂತ. ಈಗ ಮೊನ್ನೆಗಿಂತ ಒಂಚೂರು ಗ್ರಿಪ್ ಉಂಟು, ಯಾಕಂದರೆ ಹೀಗೆ ಬಳ್ಳಿ ಮತ್ತು ಹೀಗೆ ಇದು ಇಟ್ಟಿದ್ದಾರಲ್ಲ, ಕಂಬಿಗಳನ್ನು ಇಟ್ಟಿದ್ದಾರೆ ನೋಡಿ ಅಂತೆ. ಜೂಲಾ ಹಾಯ್ ಹಾಯ್ ಜೂಲಾ. ಇದು ಕಿರ್ಚ್ತಿರೋದು ಇವನಾಯ್ತಾ, ಮನೆಯೆಲ್ಲ ಭಾರಿ ಪೆಟ್ಟು ಮಾಡ್ಕೊಂಡು ಬಂದಿದ್ದಾನೆ. ಮಾಡಿದ್ದು ಯಾರಲ್ಲ, ನಮ್ಮ ಕೂರನೇ ಇವನನ್ನು ಅಡಿಗೆ ಹಾಕಿ ಕಚ್ಚಿದ್ದು ನೋಡಿ. ಪೆಟ್ಟದ್ದು ನೋವಾಗ್ತದೆ. ಇಲ್ಲಿ ಎಂಥ ಗಾಯ ಇಲ್ಲ, ಮೊದಲೇ ಮೇಣ ಅಲ್ಲ ಇವ, ಇದೆಲ್ಲ ಗಾಯ ಕಡಿಮೆ ಆಗಿ ಇದು ಸಹ ಚೂರು ಕಡಿಮೆ ಆಗಿದೆ. ಕಡಿಮೆ ಆಗ್ತಾ ಬಂದಿದೆ, ಆದರೂ ನೋವು ಅವನಿಗೆ. ಎಂಥ ನೋವು ಗೊತ್ತಿಲ್ಲ ನನಗೆ. ಟಿಂಕಿ ಚಿಂಕಮ್ಮ ಇಲ್ವಾ, ಹಾವು ಬಂದ. ನೋಡಿ ಸ್ಟಾರ್ಟ್ ಮಾಡಿದ್ರಲ್ಲ ಗಲಾಟೆ. ಮೊನ್ನೆ ತನಕ ಚಂದ ಇದ್ರು ಇಬ್ಬರು ಅಣ್ಣ ತಮ್ಮಂದ್ರಾಗೆ, ನಿನ್ನೆಯಿಂದ ಗಲಾಟೆ. ಇವನೇ ಸ್ಟಾರ್ಟ್ ಮಾಡಿದ್ದು ಕೂರ ನೋಡಿ ಅಂತೆ. ಸ್ನೇಹಿತರು ಹೂವಿನ ಗಿಡ ಇತ್ತಲ್ಲ, ಮೊನ್ನೆ ಮದುವೆಗೆ ಇಲ್ಲಿ ಸೀಟ್ ಹಾಕಿ ಕ್ಲೋಸ್ ಆಯಿತು ಒಂದು 10 days. ಆಗ ಎಲ್ಲ ಸತ್ತೋಯ್ತು, ಬಿಸಿಲು ತಾಗದೆ ಗಾಳಿ ಆಡದೆ. ಇನ್ನು ಹೇಗೆ ರಿಕವರಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಹೇಗಾದರೂ ಮತ್ತೆ ರಿಕವರಿ ಮಾಡಬೇಕು ಮುಂದಿನ ಥರನೇ. ಕೆಲವೆಲ್ಲ ಉಂಟಾಯ್ತು, ಅಂದರೆ ಇದು ರೆಡ್ ರೋಸ್ ಇದೆಲ್ಲ ಉಂಟು, ಬಟ್ ಒಳ್ಳೊಳ್ಳೆ ರೋಸ್ ಎಲ್ಲ ಹೋಗಿದೆ, ಎಲ್ಲ ಗಿಡ ಹೋಗಿದೆ. ನಾನು ಹಿಂದುಗಡೆ ಹಾಕಿಟ್ಟಿದ್ದೆ, ಬಟ್ ಅದು ಸಹ ಹೋಯಿತು. ಗೋಣಿಲಿ ಹಾಕಿಟ್ಟದ್ದು ಸಹ ಹೋಗಿದೆ. ಬೇಜಾರು ಅನ್ನಿಸ್ತದೆ ಇವಾಗ. ಇಲ್ಲಾಂದರೆ ಎಷ್ಟು ಚೆಂದ ಇತ್ತಲ್ಲ ನಮ್ಮದು ಗಾರ್ಡನ್. ನೀವೆಲ್ಲ ಹೇಳ್ತಿದ್ರಲ್ಲ ಗಾರ್ಡನ್ ತೋರಿಸಿದ್ದು, ಆದರೆ ಹೊರಗಡೆ ಇತ್ತಲ್ಲ, ಇಲ್ಲಿ ತನಕ ಸೀಟ್ ಹಾಕಿದ್ದಿತ್ತು. ಹಾಗೆ ಸೀಟೊಳಗೆ ಏನೆಲ್ಲ ಇತ್ತು ಎಲ್ಲ ಕೂಡ ಸುಟ್ಟೋಗಿದೆ. ಇದೊಂದು ಮೆಣಸು ನೋಡಿ, ಮಜ್ಜಿಗೆ ಮೆಣಸು. ನಮ್ಮ ಮನೇಲಿ ಶುರುವಾದ್ದು. ನಾವು ಇದನ್ನು ನಾನು ಮತ್ತು ಅಚ್ಚೊಕ್ಕ ಇಬ್ಬರು ಜಾನ್ವರಿ ಟೈಮಲ್ಲಿ ನೆಟ್ಟದ್ದು. ಅದು ಆಗ್ತದೋ ಇಲ್ವೋ ಅಂತೇಳಿ ಆಯಿತು. ಮಜ್ಜಿಗೆಗೆ ಹಾಕಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. 2 ಗಿಡ ಇರೋದು ಇಲ್ಲಿ ನೋಡಿ ಅಂತೆ.
ನಿಮ್ಮಲ್ಲಿ ಆಗ್ತದಾ? ನೀವು ಬೇರೆ ಎಂತಾದರೂ ಹೆಸರು ಹೇಳ್ತೀರಾ ಇದಕ್ಕೆ ಅಂತ ಹೇಳಿ ಆಯಿತಾ. ನಾನು ತೋಟಕ್ಕೆ ಬಂದೆ. ಅದೊಂದು ಹುಲ್ಲು ತಿನ್ನೋದಿಲ್ಲ ಅಂತ ಹೇಳಿದ್ದೆಲ್ಲ, ನಾವು ಅದಕ್ಕೆ ಚರ್ಮೆ ಅಂತ ಹೇಳ್ತೇವೆ. ಕೆಲವರು ಅದರ ಎಳತ್ತು ಚಿಗುರನ್ನು ಪಲ್ಯ ಮಾಡ್ತಾರೆ ಅಂತ ಸಹ ಹೇಳಿದ್ದೆ. ಅದು ಎಂತ ಹೇಳಿ, ದನಗಳು ಆ ಹುಲ್ಲನ್ನು ತಿನ್ನೋದಿಲ್ಲ. ನಮ್ಮ ತೋಟದಲ್ಲಿ ಒಂದೆರಡು ಜಾಗ, ಒಂದು 3-4 ಪ್ಲೇಸಲ್ಲಿ ಅದು ಆಗ್ತದೆ. ಅದನ್ನು ಬೆಳೆದ ಹಾಗೆ ನಾವು ಕಟ್ ಮಾಡೋದು, ತಗೊಂಡೋಗಿ ದನಗಳ ಕೆಳಗೆ ಹಾಕೋದು. ಅದು ಸೊಪ್ಪು ಥರನೇ, ಅದಕ್ಕೋಸ್ಕರ ಅದನ್ನು ಹೀರಲಿಕ್ಕೆ ಬಂದೆ. ಮಧ್ಯಾಹ್ನ ಮೇಲಿಂದ ನಾನು ಹುಲ್ಲಿಗೆ ಬರೋದು. ಇದಾಗಿ ಮನೆ ಹೋಗಿ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ತಯಾರಿ ಆಗಬೇಕಲ್ಲ, ಹಾಗೆ. ಹೊಳೆಗೆ ಸುಮಾರು ದಿವಸ ಆಗಿತ್ತು ನಾನು ಬರೋದೆ. ಇದು ಹುಲ್ಲು ಹೇಳಿದ್ದು ಚರ್ಮೆ ಅಂತ ಹೇಳ್ತೇವೆ. ಇದರದ್ದು ನೋಡಿ ಎಳತ್ತು, ಇದು ಚಿಗುರು. ಇದನ್ನೆಲ್ಲರೂ ಪಲ್ಯ ಮಾಡ್ತಾರಂತೆ. ಪಲ್ಯ ಮತ್ತು ಸಾಂಬಾರು ಮಾಡ್ತಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ನಾವು ಇಲ್ಲಿ ತನಕ ಟ್ರೈ ಮಾಡಲಿಲ್ಲ, ಆದರೆ ಟ್ರೈ ಮಾಡೋಷ್ಟು ಅದು ಚಿಗುರು ಇರುವುದಿಲ್ಲ ಅಂತ. ಈ ಥರ ಚಿಗುರು ಬೇಕಂತೆ ನೋಡಿ ಅಂತೆ. ಯಾರೆಲ್ಲ ಟ್ರೈ ಮಾಡಿದ್ದೀರಾ, ಅದು ಹೇಗೆ ಮಾಡೋದಂತ ಈಸಿಯಾಗಿ ರೆಸಿಪಿ ಹೇಳಿ ಆಯಿತಾ. ನಾನು ಇನ್ನೊಂದು ಕೆಳಗೆ ತೋಟದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗೋ ಪ್ಲೇಸಲ್ಲಿದ್ದರೆ ಇದನ್ನು ಒಂಚೂರು ಟ್ರೈ ಮಾಡುವಂತ ಇದ್ದೇನೆ. ತಿನ್ನಲಿಕ್ಕೆ ಆಗ್ತದಾ ಇಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲಲ್ಲ. ಇದೊಂದು ಕಟ್ಟ ಆಯಿತು. ಇನ್ನಪ್ಪ ನಾನು ಹೋಗಿ ತರಿಬೇಕು, ಹೊತ್ಕೊಂಡು ಹೋಗಲಿಕ್ಕೆ. ಇನ್ನೊಂದು ಸ್ವಲ್ಪ ಉಂಟು ಇದನ್ನು ಕ್ಲಿಯರ್ ಮಾಡಲಿಕ್ಕೆ, ಒಂದು ಕಟ್ಟ ಸಿಗಲಿಕ್ಕಿಲ್ಲ ಹಾಗೆ. ಹಾಯ್ ಟಪ್ಪಿ ತಪ್ಪಿದ್ದಾಳೆ ಗೈಸ್, ನಿಮ್ಮದು ಬೆಸ್ಟ್ ಫ್ರೆಂಡ್ ಅವಳು ನೋಡಿ. ಅವಳು ವಾಯ್ಸ್ ಬರೋದಿಲ್ಲ, ಮುಂಚೆಯಿಂದಲೂ ಇದ್ಲಲ್ಲ, ಜೀಷ್ಣಿ ಒಟ್ಟಿಗೆ, ದೀಪಿ ಒಟ್ಟಿಗೆ, ಪಡಿ ಒಟ್ಟಿಗೆಲ್ಲ. ಇವಳೆ ನನ್ನ ತಪ್ಪಿ ನೋಡಿ. ಡಿಂಕು ಇದ್ದಾನೆ, ರಿಂಕು ಎದುರು ಮಲಗಿದ್ದಾನೆ. ಇವರಿಬ್ಬರು ಹಿಂದೆ ಇಲ್ಲಿ ಬಂದು ಮಲಗಿದ್ದಾರೆ. ಟೆಪ್ಪಿ ಗುಂಡು ಟೆಪ್ಪಿ ವಾಯ್ಸೇ ಇಲ್ಲ. ಅವಳು ನಾಟಕ ಮಾಡೋದು. ರಿಯಲ್ ಆಗಿ ಜೂನ್ ಇವಳನ್ನು ಓಡಿಸ್ಬೇಕಾದ್ರೆ ಎಷ್ಟು ಗಟ್ಟಿ ಬೊಬ್ಬೆ ಹೊಡಿತಾಳೆ ಅಂತ ಹೇಳಿದರೆ ಉಂಟಲ್ಲ, ಇಲ್ಲಿ ನಾನಿರುವಾಗ ವಾಯ್ಸೇ ಇಲ್ಲ, ಫುಲ್ ಡ್ರಾಮಾ. ಆಗಕ್ಕೆ ಸೇವ್ ಮಾಡಿ ಇಡೋದು ಅನ್ನಿಸ್ತದೆ ಅವಳು ವಾಯ್ಸನ್ನು, ಅಲ್ಲನಾ. ಜೂನಿ ಓಡಿಸುವಾಗ ಊರಿಗಿಡೀ ಕೇಳುವಾಗ ಬೊಬ್ಬೆ ಹೊಡಿತಾಳೆ. ಮತ್ತು ಇವಳು ಜೂಲಿಯನ್ನು ಓಡಿಸ್ತಾಳೆ, ಆವಾಗ ಸಹ ಅಷ್ಟೇ, ಬೊಬ್ಬೆ ಅಂತ ಹೇಳಿದರೆ ಬೊಬ್ಬೆ. ಅಂತ ಮಾಡ ಇಷ್ಟೇ, ಸೌಂಡೇ ಇಲ್ಲ. ಟೀ ಟೈಮ್. ಮಧ್ಯಾಹ್ನ ಊಟ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ದನಗಳನ್ನು ಬಿಟ್ಟು ಈಗ ಬಂದೆ. ಚಹಾ ಕುಡಿದು ಹುಲ್ಲಿಗೆ ಹೋಗಬೇಕು. ಆದರೆ ಫುಲ್ಲು ಕತ್ತಲಾಗಿದೆ, ಮೋಡ ಉಂಟು ನೋಡಿ. ಚಹಾ ಎಲ್ಲ ಕುಡಿದು ಹುಲ್ಲು ಮಾಡಿ ಒಂದು ಕಟ್ಟಿಟ್ಟು ಬಂದೆ. ಇದು ಫೋನ್ ತಗೊಂಡು ಹೋಗ್ಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಹೋಗೋ ಟೈಮಲ್ಲಿ ಜೋರು ಮಳೆ ಬರ್ತದೆ ಅಂತ ಹನಿಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅಷ್ಟು ಜೋರು ಮೋಡಾಗಿ ಕಪ್ಪಾಗಿತ್ತು, 6 ಗಂಟೆ ಥರ. ಹಾಗೆ ಫೋನ್ ಒದ್ದೆ ಆಗ್ತದಲ್ಲ ಅಂತೇಳಿ ಕೊಂಡೋಗಲಿಲ್ಲ. ಹುಲ್ಲಾಗಿ 4 ಕಾಲ ಇತ್ತು, ಇನ್ನೂ ಸಹ ಮಳೆ ಬರಲಿಲ್ಲ. ಒಳ್ಳೆಯದಾಯಿತು ಅಂತ ಅಂದ್ಕೊಂಡೆ, ಯಾಕಂದರೆ ಅಲ್ಲಿ ತುಂಬ ಕಷ್ಟ ಆಗ್ತಿತ್ತು ನನಗೆ. ಮಳೆ ಬಂದಿದ್ದರೆ ಹುಲ್ಲು ಕಟ್ಟಿಡಲಿಕ್ಕೆ ಮತ್ತು ಅಲ್ಲೆಲ್ಲ ಕೆಸರಾಗ್ತಿತ್ತು. ಹಾಗೆ ಇನ್ನು ದನಗಳನ್ನೊಂದು ಕರ್ಕೊಂಡು ಬಂದು ಕಟ್ಟಿ ಹಾಕಬೇಕು. ಅವರು ಹೊಳೆಗೆ ಹೋಗಿದ್ರು ನೀರು ಕುಡಿಲಿಕ್ಕೆ. ಈಗ ಹೊಳೆ ಸುತ್ತಾಗಿ ಈಗ ಮನೆಗೆ ಬರ್ತಿದ್ದಾರೆ, ಬಂದಾಗಿ ಕಟ್ಟಿ ಹಾಕೋದು. ಹುಲ್ಲು ತಂದಾಕಿ ದನಗಳನ್ನು ಕಟ್ಟಿ ಹಾಕಿ ಅವರುಗಳಿಗೆ ಕುಡಿಲಿಕ್ಕೆ ಕೊಟ್ಟು ಈಗ ಹುಲ್ಲು ಹಾಕಿ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ @ಅನುಶ್ರಾಕ್ಷ ನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.